ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಪ್ರಾರ್ಥನಾ ಸಮಯದಲ್ಲಿ ನಿಮ್ಮನ್ನು ಸಂಧಿಸುವಂತೆ ಯೇಸು ಸ್ವಾಮಿ ಕೊಟ್ಟಂಥ ಈ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಆಮೆನ್. ದೇವರ ಮಹಾಕೃಪೆಯಿಂದ ಈ ಹೊಸ ವರ್ಷದಲ್ಲಿ ಕಳೆದ 3 ತಿಂಗಳು ಯೇಸು ಸ್ವಾಮಿ ನಮ್ಮ ಎಲ್ಲರನ್ನು ಕಣ್ಣಿನ ಗುಡ್ಡದ ಕಾಪಾಡಿ ದೇವರು ಜೀವವನ್ನು ಕೊಟ್ಟು ಸೌಖ್ಯವನ್ನು ಕೊಟ್ಟು ಸಮಾಧಾನ ಕೊಟ್ಟು ನಮ್ಮ ಅಗತ್ಯಗಳನ್ನ ಸಂಧಿಸಿ ಈ 3 ತಿಂಗಳು ದೇವರು ಮಾಡಿದಂಥ ಎಲ್ಲ ಉಪಗಳಿಗಾಗಿ ನನ್ನ ಕರ್ತನಾದ ಯೇಸು ಸ್ವಾಮಿಗೆ ಕೋಟಾನು ಕೋಟಿ ನಾನು ಸ್ತೋತ್ರವನ್ನು ಸಲ್ಲಿಸ್ತೀನಿ. ಆಮೇನ್. ಪ್ರೀತಿಯ ಮಕ್ಕಳೇ, ನಾವು ಕೂಡ ಎಲ್ಲರೂ ಸೇರಿ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸಬೇಕು. ಯಾಕಂದರೆ ಈ ಕಳೆದ 3 ತಿಂಗಳಲ್ಲಿ ಎಷ್ಟೋ ಜನ ಬಾಧೆಗಳನ್ನು, ವೇದನೆಗಳನ್ನು, ವ್ಯಾಧಿಗಳನ್ನು, ಕಷ್ಟಗಳನ್ನು, ಕಣ್ಣೀರುಗಳನ್ನು, ಮರಣವನ್ನು ಅನುಭವಿಸ್ತಿದ್ದಾರೆ. ಆದರೆ ನಮ್ಮ ದೇವರಾದ ಯೇಸು ಸ್ವಾಮಿ ನಮ್ಮ ಎಲ್ಲರನ್ನೂ 3 ತಿಂಗಳು ನಮ್ಮನ್ನು ಕಾಪಾಡಿ ಜೀವ ಬಲವನ್ನು ಕೊಟ್ಟು ನಮ್ಮನ್ನು ಅತಿಶಯವಾಗಿ ಅದ್ಭುತವಾಗಿ ನಡೆಸ್ಕೊಂಡು ಬಂದು ಈ ಏಪ್ರಿಲ್ ತಿಂಗಳು ಕಾಣುವಂತೆ 2025 ವರ್ಷದಲ್ಲಿ ಈ 4ನೇ ತಿಂಗಳು ಕಾಣುವಂತೆ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಿದ್ದಾರೆ. ಆಮೇನ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಲೈವ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುವ ಕೇಳುವ ಪ್ರತಿಯೊಬ್ಬರನ್ನ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಹೃದಯ ಅಂತರಾತ್ಮದಿಂದ ನಿಮ್ಮನ್ನು ಶುಭ ಕೊಡುತ್ತೇನೆ. ಕರ್ತನ ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರೀತಿಯ ದೇವರ ಮಕ್ಕಳೇ, ನಾವು ನಮ್ಮ ಸೇವೆ ಮೂಲಕ ಎಕ್ಸಾಮ್ ಬರೆಯುವಂಥ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥಿಸ್ತಲೇ ಇದ್ದೇವೆ. ಕಾರಣ ಅನೇಕ ಮಕ್ಕಳು ಎಕ್ಸಾಮ್ ಮುಗಿದೋಗಿದೆ. ಕೆಲವು ಜನರು ಎಕ್ಸಾಮ್ ಬರೀತಿದ್ದಾರೆ, ಇನ್ನೂ ಕೆಲವು ಮಕ್ಕಳಿಗೆ ಎಕ್ಸಾಮ್ ನಡೀಬೇಕಾಗಿದೆ. ಯಾಕಂದರೆ ಓದುವಂಥ ಮಕ್ಕಳಿಗೆ ವಿರೋಧವಾಗಿ ಈ ಎಕ್ಸಾಮ್ ಪರೀಕ್ಷೆ ಸಮಯದಲ್ಲಿ ಕೆಡುಕಾದ ಸೈತಾನನು ಎಕ್ಸಾಮ್ ಬರೆಯುವಂಥ ಮಕ್ಕಳಿಗೆ ವಿರೋಧವಾಗಿ ಅನೇಕ ವಿಧದಲ್ಲಿ ಅವನು ಹೋರಾಡೋದನ್ನು ನಾವು ನೋಡ್ತೀವಿ. ಎಷ್ಟೋ ಮಕ್ಕಳೇ ಈ ಎಕ್ಸಾಮ್ ಟೈಮಲ್ಲಿ ಭಯ, ದಿಗ್ಲು, ಗಾಬರಿ, ಟೆನ್ಷನ್, ಡಿಪ್ರೆಷನ್, ಅನೇಕರು ಆರೋಗ್ಯ ಕೆಟ್ಟೋಗ್ತಾರೆ. ಎಷ್ಟೋ ಜನ ಎಕ್ಸಾಮ್ ಬರೀದೇ ಭಯದಲ್ಲಿ ಮುಳುಗೋಗ್ತಾರೆ. ಆದ್ದರಿಂದ ನಮ್ಮ ಯೇಸು ಪ್ರೀತಿಸುವ ಪ್ರಾರ್ಥನಾ ಗೋಪುರದಲ್ಲಿ ಎಕ್ಸಾಮ್ ಮುಗಿಯುವವರೆಗೂ ಮತ್ತು ರಿಸಲ್ಟ್ ಬರೋವರೆಗೂ ನಾವು ಪ್ರಾರ್ಥಿಸ್ತಿದ್ವಿ. ಎಕ್ಸಾಮ್ ಬರೆಯೋ ಒಂದೊಂದು ಮಕ್ಕಳನ್ನ ಕರ್ತನು ಕೈ ಹಿಡಿದು ಸಹಾಯ ಮಾಡಿ ಕಾಪಾಡಿ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಇದು ಮಕ್ಕಳೇ, ನಾನು ಮುಂಚಿತವಾಗಿ ತಿಳಿಸಿದ ಪ್ರಕಾರ ಎಕ್ಸಾಮ್ ಬರೆಯುವಂಥ ಮಕ್ಕಳು ಈ ಎಕ್ಸಾಮ್ ಸಮಯದಲ್ಲಿ ಓದುವುದಕ್ಕೆ ನೀವು ಸಮಯ ಕೊಡಬೇಕು. ಅದೇ ರೀತಿ ಅವರ ಪೇರೆಂಟ್ಸ್ ಎತ್ತವರು ಕೂಡ ಮಕ್ಕಳನ್ನು ಎನ್ಕರೇಜ್ ಮಾಡಿ ಈ ಸಮಯದಲ್ಲಿ ಅವ್ರಿಗೆ ನೀವು ಧೈರ್ಯವಾಗಿ ಬಲವಾಗಿ ಅವ್ರಿಗೆ ನೀವು ನಿಂತ್ಕೊಳ್ಬೇಕು. ಆಮೇನ್. ಅದರಿಂದ ದೇವರು ಖಂಡಿತ ನಡೆಸ್ತಾರೆ, ಖಂಡಿತವಾಗಿ ದೇವರು ಆಶೀರ್ವದಿಸ್ತಾರೆ. ದೇವರು ವಾಗ್ದಾನ ಮಾಡಿದ್ದಾರೆ, ಖಂಡಿತ ಜಯ ಕೊಟ್ಟು ನಿಮ್ಮನ್ನು ಸಾಕ್ಷಿ ನಿಲ್ಲಿಸ್ತಾರೆ. ಆಮೇನ್. ಅದೇ ಮಕ್ಕಳೇ, ದೇವರ ಕೃಪೆಯಿಂದ ಕಳೆದ 3 ತಿಂಗಳು ನಮ್ಮ ಸೇವೆಗಳಲ್ಲಿ ಕೂಡ ದೇವರು ಅನೇಕ ಅದ್ಭುತಗಳನ್ನು ಅತಿಶಯಗಳನ್ನು ಮಾಡಿ ಅದರ ನಾಮವನ್ನು ಮಹಿಪಡಿಸುವಂತೆ ಅನೇಕ ಸೇವೆಯನ್ನು ಮಾಡುವಂತೆ ದೇವರ ಕೃಪೆಯನ್ನು ತೋರಿಸ್ತಿದ್ದಾರೆ. ದೇವರ ಮಹಾಕೃಪೆಯಿಂದ ಕಳೆದ ಫೆಬ್ರವರಿ ತಿಂಗಳಿಂದ ನಾವು ಹಾಸನ ಡಿಸ್ಟಿಕ್ ಮಕ್ಕಳೇ, ಹಾಸನ ಜಿಲ್ಲೆಯಲ್ಲಿ ಒಂದು ಗ್ರಾಮದಲ್ಲಿರುವಂಥ ಸಭೆಯಲ್ಲಿ ಹಾಸನ ಜಿಲ್ಲೆ ರಕ್ಷಣೆ ಹೊಂದೋಸ್ಕರ ಪ್ರತಿ ತಿಂಗಳು 2ನೇ ಮಂಗಳವಾರ ಬೆಳಗ್ಗೆ 10:30ಯಿಂದ 1:30 ಗಂಟೆಗೆ ಒಂದು ಗ್ರಾಮದಲ್ಲಿರುವಂಥ ಒಂದು ಸಭೆಯಲ್ಲಿ ಒಂದು 40-50 ಜನ ಸೇರಿಕೊಂಡು ತಿಂಗಳಿಗೆ ಒಂದು ದಿವಸ ಉಪವಾಸ ಇದ್ದು ಪೌಳಿಯ ಹುಡುಗಿ ನಿಂತು ನಾವು ಹಾಸನದಲ್ಲಿರುವಂಥ ಎಲ್ಲ ಜನರ ರಕ್ಷಣೆಗೋಸ್ಕರ, ಉಜ್ಜೀವನಕ್ಕೋಸ್ಕರ, ದೇವರ ರಾಜ್ಯ ಕಟ್ಟುವುದಕ್ಕೋಸ್ಕರ ಪ್ರಾರ್ಥಿಸುವಂತೆ ದೇವರು ಕೃಪೆ ತೋರಿಸಿದರು. ಅದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಪ್ರತಿ ತಿಂಗಳು 2ನೇ ಮಂಗಳವಾರ ಬೆಳಗ್ಗೆ 10:30ಯಿಂದ 1:30 ಗಂಟೆ ತನಕ ಪೌಳಿಗಳಿಂದ ಉಪವಾಸಿದ್ದು ಪ್ರಾರ್ಥಿಸುವಂತೆ ದೇವರು ಒಂದು ಗ್ರಾಮದಲ್ಲಿ ಸೇವೆ ತೆಗೆದುಕೊಳ್ಳೋದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರಿಸ್ತೇನೆ. ನಮಗೋಸ್ಕರ, ನಮ್ಮ ಸೇವೆಗೋಸ್ಕರ ಅಧಿಕವಾಗಿ ಪ್ರಾರ್ಥಿಸ್ಕೊಳ್ಬೇಕು ಎಂಬುದಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಮಕ್ಕಳೇ, ಈ ಲೈಫ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನೀವು ನೋಡುವಂಥ ಕೇಳುವಂಥ ದೇವರ ವಾಕ್ಯವನ್ನು ನೀವು ಮಾತ್ರ ಆಶೀರ್ವಾದ ಹೊಂದಿಕೊಳ್ಳೋದಲ್ಲ, ನೀವು ಮಾತ್ರ
ದೇವರ ಸತ್ಯವನ್ನು ವಾಕ್ಯವನ್ನು ಕೇಳೋದಿಲ್ಲ. ಇನ್ನು ಎಷ್ಟೋ ಜನಗಳು ದೇವರು ಗೊತ್ತಿಲ್ಲದೆ ನಿಜವಾದ ಜೀವವುಳ್ಳ ಸತ್ಯವಾದ ದೇವರು ಗೊತ್ತಿಲ್ಲದೆ ಜೀವಿಸ್ತಿದ್ದಾರೆ. ಅಂಥವರಿಗೆ ದೇವರ ವಾಕ್ಯ ನೋಡುವಂತೆ ಪ್ರೋತ್ಸಾಹ ಮಾಡಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಕರ್ತನು ಆಶೀರ್ವದಿಸಲಿ. ಸರಿ ಮಕ್ಕಳೇ, ಈ ಏಪ್ರಿಲ್ ತಿಂಗಳು ದೇವರು ನಮಗೆ ಕೊಟ್ಟಂಥ ವಾಗ್ದಾನವನ್ನು ನಾವು ಧ್ಯಾನಿಸಿ ನೋಡಿ ಪ್ರಾರ್ಥಿಸಿ ದೇವರ ವಾಗ್ದಾನ ಹೊಂದಿಕೊಳ್ಳೋಣ. ಕರ್ತನು ತಾನೇ ನಮ್ಮನ್ನು ಆಶೀರ್ವದಿಸಲಿ. ಸರಿ ಮಕ್ಕಳೇ, ಈ ಏಪ್ರಿಲ್ ತಿಂಗಳು ದೇವರು ನಮಗೆ ಕೊಟ್ಟಂಥ ವಾಗ್ದಾನ ಸಂದೇಶ ಏಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 9ನೇ ವಾಕ್ಯ, ಜೋಬ್ ಚಾಪ್ಟರ್ 5:9. ಅಲ್ಲಿ ಈ ತಿಂಗಳು ದೇವರು ಹೇಳಿದ್ರು, ಅಸಂಖ್ಯವಾದ ಅದ್ಭುತ ಕಾರ್ಯಗಳನ್ನು ನಾನು ನಿಮಗೆ ಮಾಡುತ್ತೇನೆ. ಆಮೇಲೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಒಂದು ವೇಳೆ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುತ್ತಿರುವ ಕೇಳುತ್ತಿರುವ ನೀವು, ಅಯ್ಯೋ ಈ ತಿಂಗಳು ನನ್ನ ಕಾರ್ಯಗಳು ಈ ರೀತಿ ಇದೆ, ನನ್ನ ಪರಿಸ್ಥಿತಿ ಈ ರೀತಿ ಇದೆ, ನನ್ನ ಅಗತ್ಯಗಳು ಇಷ್ಟೊಂದು ಇದೆ, ನನ್ನ ಶರೀರದಲ್ಲಿ ಬೆಲವಿನ ಇಷ್ಟು ಮೋಸವಾಗಿದೆ, ನನ್ನ ಸೇವೆಯ ಕಾರ್ಯ, ನನ್ನ ಕುಟುಂಬದ ಕಾರ್ಯ ಈ ರೀತಿ ಮೋಸವಾಗಿದೆ, ಈ ತಿಂಗಳು ನನಗೆ ಯೇಸು ಸ್ವಾಮಿ ಏನು ವಾಗ್ದಾನ ಕೊಟ್ಟು ನನ್ನನ್ನು ಆಶೀರ್ವದಿಸ್ತಾರೆ, ನನ್ನ ನಡೆಸ್ತಾರೆ ಎಂಬುದಾಗಿ ಒಂದು ಆತರದಿಂದ, ಒಂದು ಆಸೆಯಿಂದ, ನಿರೀಕ್ಷೆಯಿಂದ ನೀವು ಎದುರು ನೋಡ್ತಿದ್ದೀರಾ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಯೇಸು ಸ್ವಾಮಿ ನಮ್ಮ ನೋಡ್ತಿದ್ದಾರೆ. ಈ ತಿಂಗಳು ಮಗನೇ, ಮಗಳೇ, ಅಸಂಖ್ಯವಾದ ಅದ್ಭುತಗಳನ್ನು ಮಾಡುತ್ತೇನೆ. ಅಂದರೆ ಎನಿಸಕ್ಕೆ ಆಗದಷ್ಟು ಅನೇಕ ಅಸಂಖ್ಯವಾದ ಅದ್ಭುತಗಳನ್ನು ನಾನು ನಿಮಗೆ ಮಾಡುತ್ತೇನೆ. ಆದ್ದರಿಂದ ಈ ದೇಶಕ್ಕಾಗಿ ಪ್ರಾರ್ಥಿಸುವಂಥ ಮಕ್ಕಳಿಗೆ, ಸುವಾರ್ತೆನ ಅಂದರೆ ಸೇವೆ ಮಾಡುವ ಮಕ್ಕಳಿಗೆ, ದೇವರನ್ನ ಆರಾಧಿಸುವ ಮಕ್ಕಳಿಗೆ, ಆತನ ನಂಬುವಂಥ ಮಕ್ಕಳಿಗೆ ಈ ಏಪ್ರಿಲ್ ತಿಂಗಳು ಯೇಸು ಸ್ವಾಮಿ ಕೊಡುವಂಥ ವಾಗ್ದಾನ, ಮಗನೇ, ಮಗಳೇ, ನಿಮ್ಮ ಜೀವನದಲ್ಲಿ ಈ ಏಪ್ರಿಲ್ ತಿಂಗಳು ಅಸಂಖ್ಯವಾದ ಅದ್ಭುತಗಳನ್ನು ನಾನು ನಿಮಗೆ ಮಾಡುತ್ತೇನೆ. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಯೇಸು ಸ್ವಾಮಿ ಹೇಳಿದ್ರು, ಈ ಏಪ್ರಿಲ್ ತಿಂಗಳು ನಿಮ್ಮ ಬುದ್ಧಿಗೆ ಎಟಕದಂಥ ಅದ್ಭುತ ಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಅತಿಶಯಗಳನ್ನು ಮಾಡಿ ನನ್ನ ಮಹಿಮೆಯನ್ನು ನಿಮಗೆ ತೋರಿಸ್ಕೊಡುತ್ತೇನೆ. ಈ ತಿಂಗಳು ಮಕ್ಕಳೇ, ಪ್ರತಿಯೊಂದು ದೇವರ ಮಕ್ಕಳಿಗೂ ಒಂದು ವಿಶೇಷವಾಗಿರ್ತದೆ. ದೇವರ ಆಶೀರ್ವಾದಗಳು ಅಧಿಕವಾಗಿರ್ತದೆ. ಆತನು ಅದ್ಭುತಗಳನ್ನು ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸುವಂಥ ಅದ್ಭುತವಾದ ಒಂದು ತಿಂಗಳಾಗಿರ್ತದೆ. ಅದನ್ನು ನೋಡಿ, ಅಸಂಖ್ಯವಾದ ಅದ್ಭುತ ಕ್ರಿಯೆಗಳನ್ನು ನಿಮಗೆ ಮಾಡುತ್ತೇನೆ. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಈ ದೇವರ ವಾಕ್ಯವನ್ನು ಯಾರೆಲ್ಲ ನಂಬ್ತೀರೋ, ಈ ತಿಂಗಳು ಅಸಂಖ್ಯವಾದ ಅಧಿಕವಾದ ಅದ್ಭುತಗಳನ್ನು ನೀವು ಹೊಂದ್ಕೊಳ್ತೀರಾ. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಶರೀರದಲ್ಲಿ, ನಿಮ್ಮ ಕಾರ್ಯಗಳಲ್ಲಿ, ನೀವು ಮಾಡುವಂಥ ಕೆಲಸಗಳಲ್ಲಿ, ನೀವು ಮಾಡುವಂಥ ಬಿಸ್ನೆಸ್ಸಲ್ಲಿ, ನೀವು ಮಾಡುವಂಥ ಸೇವೆಯಲ್ಲಿ ಕರ್ತನು ಅದ್ಭುತ ಕಾರ್ಯಗಳು ಮಾಡಿ ದೇವರ ಮಹಿಮೆಯನ್ನು ಈ ತಿಂಗಳು ತೋರ್ಪಡಿಸ್ತಾರೆ. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಯೇಸು ಸ್ವಾಮಿ ಯಾವ ರೀತಿಯಾದ ಅದ್ಭುತ ಕೃತ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕಾರ್ಯಗಳನ್ನು ಮಾಡಿದವಾಗ್ತಿರುತ್ತಲ್ಲ, ಈ ತಿಂಗಳು ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಯಾವ ರೀತಿಯಾದ ಒಂದು ಅದ್ಭುತ ಕಾರ್ಯನ ಮಾಡಿ ತನ್ನ ಮಹಿಮೆನ ತೋರ್ಪಡಿಸಿ ನೋಡುವಾಗ, ನೀವು ರೋಮರ್ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಾಕ್ಯ ಓದಿ ನೋಡುವಾಗ, ಅಲ್ಲಿ ರೋಮರ್ 4:17, ರೋಮರ್ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಾಕ್ಯ ನೋಡುವಾಗ, ದೇವರು ಸತ್ತವರನ್ನು ಬದುಕಿಸುವನಾಗಿಯೂ ಇಲ್ಲದನ್ನು ಇರುವುದಾಗಿ ಕರೆಯುವನಾಗಿದ್ದಾನೆಂದು ಅಬ್ರಹಾಮನು ನಂಬಿದನು. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಇಲ್ಲಿ ವಾಕ್ಯಪಟ್ಟಿದೆ, ಈ ತಿಂಗಳು ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ನಿಮಗೆ ಮಾಡಿದೆ ಎಂದು ವಾಗ್ದಾನ ಕೊಟ್ಟರಲ್ಲ, ಯಾವ ರೀತಿಯಾದ ಅದ್ಭುತ ಕೃತ್ಯಗಳನ್ನು ಈ ಏಪ್ರಿಲ್ ತಿಂಗಳು ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಮಾಡ್ತಾರೆ ಅಂದರೆ, ಇಲ್ಲಿ ವಾಕ್ಯಪಟ್ಟಿದೆ, ಸತ್ತವರನ್ನು ಬದುಕಿಸುವನಾಗಿಯೂ ಇಲ್ಲದನ್ನು ಇರುವುದಾಗಿ ಕರೆಯುವನಾಗಿದ್ದಾನೆಂದು ಅಬ್ರಹಾಮನು ನಂಬಿದನು. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನಾವು ಆರಾಧಿಸುವಂಥ ದೇವರು ಸಾಧಾರಣವಾದ ದೇವರಲ್ಲ. ಆತನು ಅಸಾಧಾರಣವಾದ ಅದ್ಭುತ ಕೃತ್ಯಗಳನ್ನು, ಅಸಂಖ್ಯವಾದ ಅದ್ಭುತಗಳನ್ನು ಮಾಡುವಂಥ ದೇವರಾಗಿದ್ದಾರೆ.
ಅಂದರೆ ಸತ್ತವರನ್ನು ಬದುಕಿಸುವಾಗಿ ನಮ್ಮ ಜೀವಿತದಲ್ಲಿ ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರಾಗಿದ್ದಾರೆ. ಆಮೇನ್. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಇದುವರೆಗೂ ನಿಮ್ಮ ಜೀವಿತದಲ್ಲಿ ಯಾವ ಕಾಲದಲ್ಲಿ ಸತ್ತೋಗಿದೆ, ಮುಗಿದೋಗಿದೆ, ಅಷ್ಟೇ ಬಾಗಿಲು ಮುಚ್ಚೋಗಿದೆ, ಇನ್ನು ನನ್ನ ಭವಿಷ್ಯ, ನನ್ನ ಕಾರ್ಯ, ನನ್ನ ಕುಟುಂಬ, ನನ್ನ ಸೇವೆ, ನನ್ನ ಕೆಲಸ ಅಷ್ಟೇ ಅಂತ ಯೋಚನೆ ಮಾಡ್ತಿದ್ದೀರಾ? ಯಾವ್ಯಾವ ಕಾರ್ಯದಲ್ಲಿ ನಿಮ್ಮ ಕಾರ್ಯಗಳು ಸತ್ತೋಗಿದೆಯೋ ಅದನ್ನು ಬದುಕಿಸುವ ದೇವರಾಗಿದ್ದಾರೆ. ಅಂದರೆ ಯಾವುದೆಲ್ಲ ಮುಗಿದೋಯ್ತು ಅಷ್ಟೇ, ಈ ಕಾರ್ಯ ನಡೆಯೋದಿಲ್ಲ, ಈ ಆಸೆ ನನಗೆ ಸಿಗದಂತ ನೀವು ಒಂದೊಳ್ಳೆ ತೀರ್ಮಾನ ಮಾಡಿರ್ಬೋದು. ಆ ಕಾರ್ಯದಲ್ಲಿ ಮತ್ತೆ ದೇವರು ಅದ್ಭುತ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸುವ ದೇವರಾಗಿದ್ದಾರೆ. ಇಲ್ಲದನ್ನು ಇರುವುದಾಗಿ ಕರೆಯುವಂಥ ದೇವರು ನಿಮ್ಮ ಜೀವನದಲ್ಲಿ ಒಂದು ವೇಳೆ ಸಮಾಧಾನ ಇಲ್ದಿರ್ಬೋದು, ಆಶೀರ್ವಾದ, ಸಂತೋಷ, ನೆಮ್ಮದಿ ಇಲ್ದಿರ್ಬೋದು, ಒಳ್ಳೆ ಆರೋಗ್ಯ ಇಲ್ದಿರ್ಬೋದು, ಕೆಲಸ ಇಲ್ದಿರ್ಬೋದು, ನಿಮ್ಮ ಜೀವನದಲ್ಲಿ ಮದುವೆ ವಯಸ್ಸು ಮೀರಿ ಕೂಡ ಮದುವೆಗೆ ತಡೆಯಾಗಿರ್ಬೋದು, ಮಕ್ಕಳ ಭಾಗ್ಯ ಇಲ್ದಿರ್ಬೋದು. ಇಲ್ಲದನ್ನು ಇರುವುದಾಗಿ ಮಾಡುವಂಥ ದೇವರು, ಇಲ್ಲದನ್ನು ಕೊಡುವಂಥ ದೇವರಾಗಿದ್ದಾರೆ. ಆದ್ದರಿಂದ ಈ ವಾಕ್ಯವನ್ನು ನೀವು ಕೇಳ್ತಿರುವಾಗ, ಹೌದು ಎಸಪ್ಪ, ನಾನು ನಂಬ್ತಿದ್ದೇನೆ, ಸತ್ತವರನ್ನ ಬದುಕಿಸುವಂಥ ದೇವರು, ಇಲ್ಲದನ್ನು ಇರುವುದಾಗಿ ಕರೆಯುವಂಥ ದೇವರು ಈ ತಿಂಗಳು ಸ್ವಾಮಿ ಖಂಡಿತವಾಗಿ ನನ್ನ ಜೀವಿತದಲ್ಲಿ ಅಸಂಖ್ಯವಾದ ಅದ್ಭುತಗಳನ್ನು ಮಾಡಿ ನಿಮ್ಮ ಮಹಿಮೆಯನ್ನು ನನಗೆ ತೋರ್ಪಡಿಸ್ತೀರಾ. ನಾನು ನಂಬ್ತೇನೆ ಸಪ್ಪ, ನಿಮ್ಮ ವಾಕ್ಯವನ್ನು, ನಿಮ್ಮ ವಾಗ್ದಾನವನ್ನು, ನಿಮ್ಮ ಅದ್ಭುತ ಕಥೆಗಳನ್ನು ನಾನು ನಂಬುತ್ತೇನೆ, ನಾನು ವಿಶ್ವಾಸ ಮಾಡುತ್ತೇನೆ ಎಂದು ಒಪ್ಪಿಸಿಕೊಡುವಾಗ, ನಂಬುವಾಗ ದೇವರು ನಿಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತುವಿನ ನಾಮ ಹೇಳ್ತಿದ್ದೇನೆ, ಅಸಂಖ್ಯವಾದ ಅದ್ಭುತ ಕಥೆಗಳನ್ನು ಈ ಏಪ್ರಿಲ್ ತಿಂಗಳು ನೋಡ್ತೀರಾ. ಈ ತಿಂಗಳು ಮಕ್ಕಳೇ ಅನೇಕರ ಜೀವನದಲ್ಲಿ ದೇವರು ತನ್ನ ಮಹಿಮೆಯನ್ನು, ದೇವರು ತನ್ನ ಶಕ್ತಿ ಬಲವನ್ನು ತೋರಿಸುವ ದೇವರಾಗಿದ್ದಾರೆ. ಅದನ್ನು ಹೇಳ್ಬಿಟ್ಟಿದೆ, ಅಸಂಖ್ಯವಾದ ಮಹತ್ವಗಳನ್ನು ನಾನು ನಿಮಗೆ ಮಾಡುತ್ತೇನೆ. ನೋಡಿ, ಅಬ್ರಹಾಮನು ಸ್ವಾಮಿನ ಯಾವ ರೀತಿ ನಮ್ಮನ್ನಂದರೆ, ನಾನು ಆರಾಧಿಸುವಂಥ ದೇವರು, ನಾನು ನಂಬಿರುವಂಥ ದೇವರು, ನನಗೆ ವಾಗ್ದಾನ ಮಾಡುವಂಥ ದೇವರು, ಸತ್ತವರನ್ನ ಬದುಕಿಸುವನಾಗಿಯೂ ಇಲ್ಲದನ್ನು ಇರುವುದಾಗಿ ಮಾಡುವ ದೇವರಾಗಿದ್ದಾಗಿ ಅಮ್ಮೆ. ಅದರಿಂದ ಪ್ರೀತಿಯ ದೇವ್ರ ಮಕ್ಕಳೇ, ಇದುವರೆಗೂ ನಿಮ್ಮ ಜೀವನದಲ್ಲಿ ನಡೆಯದಿರುವಂಥ ಕಾರ್ಯಗಳನ್ನು, ತಡೆಯಾಗಿರುವಂಥ ಕಾರ್ಯಗಳನ್ನು, ನಷ್ಟಪಟ್ಟಿರುವ ಕಾರ್ಯಗಳನ್ನು, ಕಟ್ಟಲ್ಪಟ್ಟಂಥ ಕಾರ್ಯಗಳನ್ನು, ಸೋಲನಿರುವಂಥ ಕಾರ್ಯಗಳನ್ನು, ಮುಗ್ದೋಗಿರುವ ಕಾರ್ಯಗಳನ್ನು ಈ ತಿಂಗಳು ಕತ್ತಲು ಮತ್ತೆ ಅದನ್ನು ಬದುಕಿಸುವನಾಗಿ ಅದ್ಭುತ ಮಾಡಿ ಇಲ್ಲದಿರುವ ಆಶೀರ್ವಾದ ನಿಮಗೆ ಕೊಡುವ ದೇವರಾಗಿದ್ದಾರೆ. ಆದರೆ ಈ ಆಶೀರ್ವಾದ ಹೊಂದಿಕೊಳ್ಬೇಕಾದ್ರೆ ಈ ಅಸಂಖ್ಯವಾದ ದೇವರ ಅದ್ಭುತ ಕೃತಿಗಳನ್ನು ನಮ್ಮ ಜೀವನದಲ್ಲಿ, ನಮ್ಮ ಕಾರ್ಯಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಶರೀರದಲ್ಲಿ, ನಮ್ಮ ಸೇವೆಯಲ್ಲಿ ನಾವು ಹೊಂದಿಕೊಳ್ಬೇಕಾದ್ರೆ ನಮಗೆ ದೇವರ ಮೇಲೆ ನಂಬಿಕೆ ತುಂಬ ಮುಖ್ಯ. ಕಾರಣ ನೋಡಿ, ಇಲ್ಲಿ ವಾಕ್ಯಲ್ಪಟ್ಟಿದೆ, ಅಬ್ರಹಾಮನು ದೇವರು ಸತ್ತವರನ್ನ ಬದುಕಿಸುವನಾಗಿಯೂ ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರೆಂಬುದಾಗಿ ನಂಬಿದನು. ಆಮೇನ್. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುತ್ತಿರುವ, ನೋಡ್ತಿರುವ ಈ ವಾಗ್ದಾನವನ್ನು ನಂಬ್ತಾ ಇದ್ದೀರಾ? ಹೌದು ಸಪ್ಪ, ನನಗೋಸ್ಕರ ಮಾತಾಡ್ತಿದ್ದೀರಾ, ನಿಮ್ಮ ಸೇವಕರ ಮೂಲಕ ಪರಿಶುದ್ಧ ಆತ್ಮನು ನಮಗೋಸ್ಕರ ಮಾತಾಡ್ತಿದ್ದೀರಪ್ಪ. ಈ ವಾಕ್ಯವನ್ನು ನಾನು ನಂಬ್ತೀನಿ ಸ್ವಾಮಿ, ಈ ವಾಕ್ಯದ ಮೇಲೆ ನಂಬಿಕೆ ಇಡ್ತೀನಿ. ಖಂಡಿತವಾಗಿ ಇದುವರೆಗೂ ನಡೆದಿರುವಂಥ ಅದ್ಭುತಗಳನ್ನು, ಅತಿಶಯಗಳನ್ನು ಈ ತಿಂಗಳು ಅತಿ ಅಸಂಖ್ಯವಾದ, ಎನಿಸಿದಷ್ಟು ಅಧಿಕವಾಗಿ ಅದ್ಭುತ ಮಾಡಿ ನನ್ನ ಆಸ್ವಾದಿಸ್ತೀಯಪ್ಪ, ನನ್ನನ್ನು ಸಾಕ್ಷ್ಯ ಇಡ್ತೀಯಪ್ಪ, ನನ್ನ ಕಾಲದಲ್ಲಿ ಒಂದು ದೊಡ್ಡ ಅದ್ಭುತ ಮಾಡ್ತಿದ್ದ ನಂಬುತ್ತೇನೆ ಅಂತ ಹೇಳುವಾಗ ದೇವರ ಅದ್ಭುತ ಮಾಡೋ ಶಕ್ತಿ, ದೇವರ ಕ್ರಿಯೆ ಮಾಡುವಂಥ ಶಕ್ತಿ ನಿಮ್ಮ ಮೇಲೆ ಇರ್ತಾ ಇದೆ. ನೋಡಿ, ಅಲ್ಲಿ ವಾಕ್ಯಲ್ಪಟ್ಟಿದೆ, ನೀವು ಅದೇ ರೋಮರ್ ಬರೆದ ಪತ್ರಿಕೆ 4ನೇ ಅಧ್ಯಾಯ 18ರಿಂದ 21ನೇ ವಾಕ್ಯ, ರೋಮರ್ ಚಾಪ್ಟರ್ 4 ವರ್ಸ್ 18 to 21. ರೋಮರ್ ಬರೆದ ಪತ್ರಿಕೆ 4ನೇ ಅಧ್ಯಾಯ 21ನೇ ವಾಕ್ಯವನ್ನು ಓದಿ ನೋಡುವಾಗ ಅಲ್ಲಿ ದೇವ ವಾಕ್ಯವಿದೆ, ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನು ತನ್ನ ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಲು ನಿರೀಕ್ಷೆ
ನಿರೀಕ್ಷೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ನೋಡಿ ಮಕ್ಕಳೇ, ಒಂದು ವೇಳೆ ಈ ವಾಗ್ದಾನವನ್ನು ನೀವು ಕೇಳುತ್ತಿರುವಾಗ, ಈ ವಾಗ್ದಾನವನ್ನು ನೀವು ನೋಡುತ್ತಿರುವಾಗ ನಂಬುವುದಕ್ಕೆ ಆಸ್ಪದ ಇಲ್ಲದಿರ್ಬೋದು, ನಿರೀಕ್ಷೆ ಇರುವುದಕ್ಕೆ ಸಾಧ್ಯ ಇಲ್ಲದಿರ್ಬೋದು. ಅದ್ರಲ್ಲಿ ವಾಕ್ಯ ಹೇಳ್ಬಿಟ್ಟಿದೆ, ಅಬ್ರಹಾಮನು ಅದನ್ನ ನಿರೀಕ್ಷೆಯಿಂದ ನಂಬಿದನು. ಆಮೇಲೆ ಅದು ನಿರೀಕ್ಷೆಗೆ ಆಸ್ಪದ ಇಲ್ಲ, ಆಮೇಲೆ ನಂಬುವುದಕ್ಕೆ ಅಲ್ಲಿ ಕಾರಣ ಇಲ್ಲ. ಆದರೂ ಕೂಡ ಅಬ್ರಹಾಮನು ದೇವರ ವಾಕ್ಯವನ್ನು ನಿರೀಕ್ಷೆ ಆತನ ವಾಗ್ದಾನವನ್ನು ನಂಬಿದನು. ಒಂದು ವೇಳೆ ನೀವು ಕೂಡ ಬ್ರದರ್ ಏನು ವಾಗ್ದಾನ ಕೊಡ್ತಾ ಇದ್ದೀರಾ, ನನ್ನ ಪರಿಸ್ಥಿತಿ ಎಷ್ಟು ಮೋಸವಾಗಿದೆ ಗೊತ್ತಾ, ನನ್ನ ಕುಟುಂಬದ ಕಾರ್ಯ ಎಷ್ಟು ವೇದನೆ ಆಗಿದೆ ಗೊತ್ತಾ, ನನ್ನ ಶರೀರದಲ್ಲಿ ವ್ಯಾಧಿಗಳು ಎಷ್ಟು ಮೋಸವಾಗಿದೆ ಗೊತ್ತಾ, ನನ್ನ ಸಾಲ, ನನ್ನ ಮಕ್ಕಳು, ನನ್ನ ಸೇವೆ ಎಷ್ಟು ಮೋಸವಾಗಿದೆ ಗೊತ್ತಾ, ನಾನು ಬಿದ್ದೋಗಿದ್ದೀನಿ, ಎದ್ದಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟೇ ನಾನು ಮುಗಿದೋಯ್ತು ನನ್ನ ಜೀವನ ಎಂಬುದಾಗಿ ಯೋಚನೆ ಮಾಡ್ತಿದ್ದೀರಾ? ಅಬ್ರಹಾಮನ ರೀತಿಯಲ್ಲಿ ದೇವರ ಅಸಂಖ್ಯವಾದ ಅದ್ಭುತ ಕಥೆಗಳನ್ನು ನೀವು ನಂಬಿಕೆ ಇಡುವಾಗ, ದೇವರ ಅತಿಶಯಗಳನ್ನು, ದೇವರ ಶಕ್ತಿಯನ್ನು, ದೇವರ ಅದ್ಭುತಗಳನ್ನ ನೀವು ನಂಬುವಾಗ, ಪ್ರೀತಿಯ ಮಕ್ಕಳೇ, ನಿರೀಕ್ಷೆ ಇಡುವಾಗ ನೀವು ನಾಚಿಕೆಪಟ್ಟು ಹೋಗೋದಿಲ್ಲ. ಕಾರಣ ದೇವರು ವಾಕ್ಯ ಹೇಳ್ಬಿಟ್ಟಿದಲ್ಲ, ನಂಬಿದರೆ ದೇವರ ಮಹಿಮೆ ಕಾಂತ್ಯ. ಆತನ ಮೇಲೆ ನಂಬಿಕೆ ಇಡುವ ಯಾವನು ನಾಚಿಕೆಪಟ್ಟು ಹೋಗುದಿಲ್ಲ. ನಿನ್ನ ನಂಬಿಕೆಯಂತೆ ನಿನಗಾಗಲಿ. ಆಮೇ, ಹಾಲೆಲೂಯ. ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ದೇವರಾಗಿದ್ದಾನೆ. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಒಂದು ವೇಳೆ ಈ ವಾಕ್ಯ ಕೇಳುವುದಕ್ಕೆ ನಿಮಗೆ ನಂಬಿಕೆ ಅಸಾಧ್ಯವಾಗಿರ್ಬೋದು, ನಂಬಿಕೆ ಸಾಧ್ಯ ಇರ್ಬೋದು, ಆದರೆ ಮನುಷ್ಯನಿಗೆ ಅಸಾಧ್ಯವಾದದ್ದು. ಒಂದು ವೇಳೆ ಡಾಕ್ಟರಿಂದ ಕೈ ಬಿಡಪಟ್ಟಿದ್ದೀರಾ, ಮನುಷ್ಯರಿಂದ ಕೈ ಬಿಡಪಟ್ಟಿದ್ದೀರಾ, ದೇವರು ಯಾವತ್ತೂ ಕೈ ಬಿಡುವ ದೇವರಲ್ಲ. ಆತನು ನಮ್ಮನ್ನು ಕೈ ಹಿಡಿಯುವ ದೇವರು, ನಮ್ಮನ್ನು ಬಲಪಡಿಸುವ ದೇವರು, ನಮ್ಮನ್ನು ಧೈರ್ಯಪಡಿಸುವ ದೇವರು, ನಮಗೆ ಸಹಾಯ ಮಾಡುವ ದೇವರು, ನಮಗೆ ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾರೆ. ಮನುಷ್ಯರಿಗೆ ಅಸಾಧ್ಯವಾದದ್ದು ನಮ್ಮ ದೇವರಾದ ಯೇಸುವಿಗೆ ಎಲ್ಲವೂ ಸಾಧ್ಯ. ನೋಡಿ, ಇಲ್ಲಿ ನಂಬುವುದಕ್ಕೆ ಆಸ್ಪದ ಇಲ್ಲ, ಆದರೆ ಕೂಡ ನಿರೀಕ್ಷೆ ಮಾಡಿದ, ನಂಬಿಕೆ ಇಟ್ಟ. ನೀವು 19ನೇ ವಾಕ್ಯ ಓದಿ ನೋಡುವಾಗ ಯಾವ ರೀತಿ ನಂಬಿಕೆ, ಯಾವ ರೀತಿ ನಿರೀಕ್ಷೆ. ನೋಡಿ, ಅಬ್ರಹಾಮನಿಗೆ ಗೊತ್ತು, ನನ್ನ ದೇವರು ಅಸಂಖ್ಯವಾದ ಅದ್ಭುತ ಕಥೆಗಳು ಮಾಡುವ ದೇವರು. ಆಮೇಲೆ ನನ್ನ ದೇವರು ಸತ್ತವರನ್ನ ಬದುಕಿಸುವಂಥ ದೇವರು, ನನ್ನ ದೇವರು ಇಲ್ಲದನ್ನ ಇರುವುದಾಗಿ ಕರೆಯುವಂಥ, ಮಾಡುವಂಥ, ಕೊಡುವಂಥ ದೇವರು. ನೀವು 19ನೇ ವಾಕ್ಯ ಓದಿ ನೋಡುವಾಗ ಅಬ್ರಹಾಮನು ಹೆಚ್ಚು ಕಡಿಮೆ 100 ವರ್ಷವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದರು. ಆಮೇಲೆ ನೋಡಿ, ಅಬ್ರಹಾಮನಿಗೆ 100 ವರ್ಷ ಆಗಿತ್ತು, ತನ್ನ ದೇಹ ಆಗಲೇ ಮೃತಪ್ರಾಯವಾಯಿತೆಂದು, ಸಾರಾಳಿಗೆ ಗರ್ಭವು ಕಳೆದು ಹೋಯಿತೆಂದು ಯೋಚಿಸಿದಾಗು. ಆಮೇಲೆ ತನ್ನ 100 ವಯಸ್ಸಾಗಿದೆ, ತನ್ನ ಶಕ್ತಿ, ತನ್ನ ಶರೀರ ಮೃತಪ್ರಾಯವಾಗಿದೆ, ಸತ್ತೋಗಿದೆ, ತನ್ನ ಹೆಂಡತಿ ಸಾರಳ ಗರ್ಭ ಅಷ್ಟೇ ಕಳೆದು ಹೋಗಿದೆ. ಡಾಕ್ಟರ್ ಪರೀಕ್ಷೆ ಮಾಡಿ ಹೇಳಿರ್ಬೋದು, ಇನ್ನು ನೀವು ಆಸೆ ಇಟ್ಕೊಳ್ಬೇಡಿ, ನಿನಗೆ ವಯಸ್ಸಾಗಿದೆ, ನಿನ್ನ ಶಕ್ತಿ ಕುಂದೋಗಿದೆ, ನಿನ್ನ ಶರೀರದ ಬೆಲ ಸತ್ತೋಗಿದೆ, ನಿನ್ನ ಹೆಂಡತಿ ಗರ್ಭ ಅದಷ್ಟೇ ಕಳೆದೋಗಿದೆ, ಇನ್ನು ಗರ್ಭ ಉಂಟಾಗೋದಕ್ಕೆ ಸಾನ್ಸೇ ಇಲ್ಲ, ಸಾಧ್ಯನೇ ಇಲ್ಲ, ಆಸೆನ ಬಿಟ್ಬಿಡಿ, ನಿರೀಕ್ಷೆ ಇಟ್ಬಿಡಿ, ನಂಬಿಕೆ ಹೇಳಿರ್ಬೋದು. ಆದರೆ ಅಲ್ಲಿ ವಾಕ್ಯ ಹೇಳ್ಬಿಟ್ಟಿದೆ, ಸಾರಾಳಿಗೆ ಗರ್ಭಕಾಲ ಕಳೆದೆಂದು ಯೋಚಿಸಿದಾಗಲೂ ಅವನ ನಂಬಿಕೆಯು ಕುಂದಲಿಲ್ಲ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇಲ್ಲಿ ವಾಕ್ಯ ಚೆನ್ನಾಗಿ ಗಮನಿಸಿ. ಅಲ್ಲಿ ವಾಕ್ಯ ಹೇಳ್ಬಿಟ್ಟಿದೆ, ಅವನ ನಂಬಿಕೆ ಕುಂದಲಿಲ್ಲ. ಕಾರಣ ಅವನು ಡಾಕ್ಟರ್ ಮೇಲೆ ನಂಬಿಕೆ ಇಟ್ಟಿಲ್ಲ, ಮನುಷ್ಯರ ಮೇಲೆ ನಿರೀಕ್ಷೆ ಇಟ್ಟಿಲ್ಲ, ತನ್ನ ಮೇಲೆ ವಿಶ್ವಾಸವಿಕ್ಕಿಲ್ಲ. ಆಕಾಶ ಭೂಮಿಯನ್ನು ಉಂಟು ಮಾಡಿದ ಕರ್ತನಾದ ದೇವರ ಮೇಲೆ ನಿರೀಕ್ಷೆ ಇಕ್ಕಿದ, ನಂಬಿಕೆ ಇಕ್ಕಿದ, ದೇವರ ವಾಗ್ದಾನವನ್ನು ವಿಶ್ವಾಸ ಮಾಡಿದ. ಅಲ್ಲಿ ವಾಕ್ಯ ಹೇಳ್ಬಿಟ್ಟಿದೆ, ಅವನ ನಂಬಿಕೆ ಕುಂದಲಿಲ್ಲ. ಆಮೇಲೆ ಒಂದು ವೇಳೆ ನಂಬಿಕೆಯಲ್ಲಿ ಕುಂದೋಗಿದ್ದೀರಾ, ವಿಶ್ವಾಸದಲ್ಲಿ ಕುಂದೋಗಿದ್ದೀರಾ, ನಿರೀಕ್ಷೆನ ಕಳ್ಕೊಂಡಿದ್ದೀರಾ, ಅಷ್ಟೇ, ಇನ್ನು ನನ್ನ ಜೀವನ ಮುಗಿದೋಯ್ತು, ನಾನು ಬಿದ್ದೋಗ್ಬಿಟ್ಟೆ, ಎದ್ದಲಿಕ್ಕೆ ಸಾನ್ಸೇ ಇಲ್ಲ, ಅದ್ಭುತ ನಡೆಯುವುದಕ್ಕೆ, ಸೌಖ್ಯ ಸಿಗೋದಕ್ಕೆ, ನನ್ನ ಅಗತ್ಯ ಸಂಧಿಸ್ಬಿಡೋದಕ್ಕೆ, ನನ್ನ ಮೇಲೆ ಎದ್ದಲೋದಕ್ಕೆ ಸಾನ್ಸಿಲ್ಲ ಅಂತ ನೀವು ನಂಬಿಕೆಯಲ್ಲಿ, ನಿರೀಕ್ಷೆಯಲ್ಲಿ, ವಿಶ್ವಾಸದಲ್ಲಿ ಕುಂದೋಗಿದ್ದೀರಾ. ನಂಬಿಕೆ ಇಡಿ. ಈ ತಿಂಗಳು ಏಸಪ್ಪ ಹೇಳ್ತಿದ್ದಾರೆ, ನನ್ನ ಪ್ರೀತಿಯ ಮಗನೇ, ನನ್ನ ಪ್ರೀತಿಯ ಮಗಳೇ, ಈ ಏಪ್ರಿಲ್ ತಿಂಗಳು ಅಸಂಖ್ಯವಾದ ಅದ್ಭುತಗಳನ್ನು ಮಾಡಿ ನನ್ನ ಮಹಿಮೆನ ತೋರ್ಪಡಿಸ್ತೀನಿ. ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ತೊರೆಯುವುದಿಲ್ಲ, ನಾನು ನಿನ್ನನ್ನು ನಾಚಿಕೆ ಪಡುವುದಕ್ಕೆ ಬಿಡುವುದಿಲ್ಲ. ಈ ತಿಂಗಳು ಅದ್ಭುತ ಮಾಡಿ ನನ್ನ ಮಹಿಮೆಯನ್ನು ನಿನಗೆ ತೋರ್ಪಡಿಸ್ತೀನಿ. ಅಲ್ಲಿ 20ನೇ ವಾಕ್ಯದೊಳಗ ದೇವರು
ಅವನು ನಂಬಿಕೆಯಲ್ಲಿ ಕುಂದಲಿಲ್ಲ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಆಮೇನ್. ಈ ವಾಗ್ದಾನ ನಿಮಗೆ ಮನುಷ್ಯರು ಕೊಡ್ತಾ ಇಲ್ಲ, ಸೇವಕರು ಕೊಡ್ತಾ ಇಲ್ಲ, ಪರಿಶುದ್ಧ ಆತ್ಮನು ದೇವರಾದ ಕರ್ತನು ನಿಮಗೆ ವಾಗ್ದಾನ ಮಾಡ್ತಿದ್ದಾನೆ. ಮಗಳೇ ಮಗನೇ, ಅಸಂಖ್ಯವಾದ ಅದ್ಭುತಗಳನ್ನು ಮಾಡಿ ನನ್ನ ಮಹಿಮೆಯನ್ನು ತೋರ್ಪಡಿಸ್ತೀನಿ. ಈ ತಿಂಗಳು ಆ ರೀತಿ ನಿಮ್ಮನ್ನು ಆಶೀರ್ವದಿಸ್ತೀನಿ. ಈ ತಿಂಗಳು ನಿಮ್ಮನ್ನು ನಾನು ಆ ರೀತಿ ಅದ್ಭುತ ಮಾಡಿ ನಡೆಸ್ತೀನಿ ಎಂಬುದಾಗಿ 20ನೇ ವಾಕ್ಯ ಓದುವಾಗ, ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲಚಿತ್ತನಾಗಲಿಲ್ಲ. ಆಮೇಲೆ ಆ ವಾಗ್ದಾನ ಮೇಲೆ ಅವನು ಅಪನಂಬಿಕೆ ಇರಲಿಲ್ಲ, ಅವಿಶ್ವಾಸ ಇರಲಿಲ್ಲ, ಅವನು ಚಂಚಲಿತವಾಗಲಿಲ್ಲ. ಅವನಿಗೆ ದೃಢ ನಿಶ್ಚಯ, ಒಂದು ನಂಬಿಕೆ. ದೇವರು ವಾಗ್ದಾನ ಮಾಡಿದ್ದಾರೆ, ಆತನ ಸತ್ಯವಂತನು, ನಂಬಿಗಸ್ತನು, ಅದನ್ನು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಕಾರಣ ನಾನು ಆರಾಧಿಸುವಂಥ ದೇವರು, ನನ್ನೊಂದಿಗೆ ವಾಗ್ದಾನ ಮಾಡಿದ ದೇವರು ಸಾಧಾರಣವಾದ ದೇವರಲ್ಲ, ಸರ್ವಶಕ್ತನಾದ ದೇವರು. ಈಸ್ ದ ಆಲ್ಮೈಟಿ ಗಾಡ್, ಸರ್ವಶಕ್ತನಾದ ದೇವರು. ಖಂಡಿತ ಆತನಿಗೆ ಎಲ್ಲವೂ ಸಾಧ್ಯ, ಆತನಿಂದ ಎಲ್ಲವೂ ಆಗುವುದೆಂಬುದಾಗಿ ಆತನು ನಂಬಿದನು. ಆತನು ಅಪನಂಬಿಕೆಯಿಂದ ಚಂಚಲಿತನಾಗಲಿಲ್ಲ. 21 ವಾಕ್ಯ ಓದುವಾಗ 4:21 4ನೇ ಅಧ್ಯಾಯ 21 ವಾಕ್ಯ ಓದುವಾಗ, ದೇವರನ್ನ ಗಡಪಡಿಸುವನಾಗಿ ಆತ ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರ ಭರವಸೆವಿಟ್ಟು ದೃಢ ನಂಬಿಕೊಳ್ಳನಾದನು. ಆಮೇನ್. ಪ್ರೀತಿ ದೇವ್ರ ಮಕ್ಕಳೇ, ದೇವರನ್ನು ಘನಪಡಿಸುವನಾಗಿ. ಇವತ್ತು ಎಷ್ಟೋ ದೇವ್ರ ಮಕ್ಕಳು ದೇವ್ರನ್ನ ಘನಯನ ಪಡಿಸ್ತಾರೆ, ದೇವ್ರನ್ನ ತನ್ನ ಬಾಯಿ ಮಾತಿನಿಂದ ದೇವ್ರನ್ನ ಅವಮಾನಪಡಿಸ್ತಾರೆ. ದೇವರು ಎಲ್ಲಿದ್ದಾರೆ, ದೇವರಿದ್ದರೆ ಯಾಕೆ ಕಷ್ಟ, ದೇವರಿಗೆ ಎಲ್ಲಿ ಶಕ್ತಿ ಇದೆ, ದೇವರಿಗೆ ಎಲ್ಲಿ ಕಣ್ಣಿದೆ, ದೇವರಿಗೆ ಎಲ್ಲಿ ನನ್ನ ಮೇಲೆ ದಯ ಪ್ರೀತಿ ಇದೆ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ನೋಡಿ, ಅಬ್ರಹಾಮನು ಅವನು ನಂಬಿಕೆಯಲ್ಲಿ ಕುಂದಲಿಲ್ಲ, ನಿರೀಕ್ಷೆನ ಬಿಡಲಿಲ್ಲ. ಅವನು ಆ ದೇವರ ವಾದ ಮೇಲೆ ಅಪನಂಬಿಕೆ ಪಡೆದೆ, ಅವನು ಚಂಚಲತೆ ಪಡೆದೆ. ಆತನು ಅಪ್ಪದ ಮಕ್ಕಳೇ ದೇವರನ್ನ ಘನಪಡಿಸುವನಾಗಿ. ಹೌದು, ಅವನು ಗೊತ್ತು, ನನ್ನ ದೇವರು ಸತ್ಯವಂತನು, ನೀತಿವಂತನು, ನಂಬಿಗಸ್ತನು, ಆತನು ಎಲ್ಲಕ್ಕೂ ಶಕ್ತನಾದ ದೇವರು. ಅದರಿಂದ ಪೂರ್ಣ ಸಮರ್ಥನೆಂದು ಪೂರ್ವ ಬಸಬಿಟ್ಟು ದೃಢ ನಂಬಿಕೊಳ್ಳನಾದನು. ಆಮೇಲೆ ಒಂದು ದೃಢವಾದ ನಂಬಿಕೆ. ಕೆಲವು ಜನ ನಾನು ಸೇವೆಯಲ್ಲಿ ನೋಡ್ತೀನಿ, ದೇವರು ಮಾತಾಡುವಾಗ ಅವರು ಬೆಲ ಹೊಂದ್ಕೊಳ್ತಾರೆ, ನಂಬಿಕೆ ಬರ್ತದೆ, ವಿಶ್ವಾಸ ಬರ್ತದೆ. ಮತ್ತೆ ಸಭೆ ಬಿಟ್ಟು ಆಚೆ ಹೋದ್ಮೇಲೆ ಅದೇ ಚಿಂತೆ, ಅದೇ ಭಯ, ಅದೇ ದುಃಖ, ಅದೇ ವೇದನೆ, ಅದೇ ಡಿಪ್ರೆಷನ್ ಹೋಗ್ಬಿಡ್ತಾರೆ. ಅಯ್ಯೋ ದೇವ್ರು ಎಲ್ಲಿದ್ದಾರೆ, ಅಯ್ಯೋ ದೇವ್ರು ನನಗೆ ಏನು ಮಾಡಿಬಿಟ್ರು, ನನ್ನ ಕಷ್ಟ, ನನ್ನ ಪರಿಸ್ಥಿತಿ, ನನ್ನ ಕುಟುಂಬ. ಇಲ್ಲ, ಇಲ್ಲಿ ವಾಕ್ಯ ಬಿಡದೆ ದೃಢ ನಂಬಿಕೊಳ್ಳನಾದನು. ಆಮೇಲೆ 22ನೇ ವಾಕ್ಯ ಓದುವಾಗ, ಆದ್ದರಿಂದ ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದೆನಿಸಲ್ಪಟ್ಟಿತು. ಆಮೇಲೆ ನೋಡಿ, ನಾವು ದೇವರ ಮೇಲೆ ಇರುವಂಥ ನಂಬಿಕೆ, ವಿಶ್ವಾಸ, ಆ ನಿರೀಕ್ಷೆ ದೇವರ ದೃಷ್ಟಿಯಲ್ಲಿ ನೀತಿ ಎನ್ನಿಸ್ಬಿಡದೆ. ದೇವ್ರ ಮಕ್ಕಳೆಂದು ಹೇಳಿಕೊಂಡು, ವಿಶ್ವಾಸ ಎಂದು ಹೇಳಿಕೊಂಡು ನೀವು ದೇವ್ರ ಮೇಲೆ ನಂಬಿಕೆ ಇಟ್ಟಿಲ್ಲ ಅಂದರೆ, ನಿರೀಕ್ಷೆ ಇಟ್ಟಿಲ್ಲ ಅಂದರೆ, ವಿಶ್ವಾಸ ಇಟ್ಟಿಲ್ಲ ಅಂದರೆ ಅದು ಅನೀತಿ, ಅಂದರೆ ಪಾಪ. ದೇವ್ರ ಮೇಲೆ ನಂಬಿಕೆ ಇಲ್ಲದಿರುವುದು, ದೇವ್ರ ಮೇಲೆ ಅವಿಶ್ವಾಸ ಪಡುವುದು, ದೇವ್ರ ಮೇಲೆ ಅಪನಂಬಿಕೆ ಪಡುವುದು ಅದು ಅನೀತಿ, ಅಂದರೆ ಪಾಪ. ಅದರಿಂದ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವ್ರ ಮೇಲೆ ದೃಢ ನಂಬಿಕೆ ಇಡಿ, ನಿರೀಕ್ಷೆ ಇಡಿ, ವಿಶ್ವಾಸ ಇಡಿ. ನಿಮ್ಮಲ್ಲಿರುವಂಥ ಅಪನಂಬಿಕೆಯನ್ನು, ಅವಿಶ್ವಾಸವನ್ನು ತೆಗೆದುಹಾಕಿ ದೇವರಿಗೆ ಎಲ್ಲವೂ ಸಾಧ್ಯ. ನೋಡಿ, ಆತನು ದೇವರನ್ನು ಘನಪಡಿಸುವನಾಗಿ. ಆಮೇಲೆ ನೀವು ನಿಮ್ಮ ಬಾಗಿಯಿಂದ ಅರಿಕೆ ಮಾಡಬೇಕು, ನನಗೆ ಅದ್ಭುತ ಮಾಡಿದೆ ಯಾರು ಮಾಡ್ತಾರೆ, ನನಗೆ ದೇವರು ಆಶೀರ್ವಾದ ಕೊಡದೆ ಯಾರು ಕೊಡ್ತಾರೆ, ನನಗೆ ಸಮಾಧಾನ ಕೊಡದೆ, ನನಗೆ ಸೌಖ್ಯ ಕೊಡದೆ, ನನ್ನ ಅಗತ್ಯಗಳು ಸಂಧಿಸಪಡದೆ ನನ್ನ ದೇವರು ಯಾರು ಕೊಡ್ತಾರೆ. ನನ್ನ ದೇವ್ರನ್ನ ಖಂಡಿತ ಮಾಡ್ತಿದ್ದ ನೀವು ಘನಪಡಿಸುವಾಗ ದೇವರು ವಾಕ್ಯ ಬಿಟ್ಟಿದೆ. ಆ ನಂಬಿಕೆ ಅದು ದೇವರ ದೃಷ್ಟಿಯಲ್ಲಿ ನೀತಿ ಅನಿಸ್ಬಿಟ್ಟಿದ್ದು. ದೇವರ ಆಶೀರ್ವಾದನ ಅವನು ಹೊಂದ್ಕೊಂಡ. ದೇವ್ರು ಮಾಡಿದ ಅವನಿಗೆ ಅವ್ರ ಶರೀರ ಸತ್ತೋಗಿತ್ತು, ಗರ್ಭಫಲ ಅಂತಿಗೆ ಕಳೆದೋಗಿತ್ತು. ಆದರೂ ಕೂಡ ವಾಗ್ದಾನ ಮಾಡಿದ ದೇವರು ಶಕ್ತನಾದ್ರಿಂದ ಅವ್ರಿಗೆ ಆ 100 ವಯಸ್ಸಲ್ಲಿ ಕೂಡ ದೇವರು ಗರ್ಭಫಲವನ್ನು ಕೊಟ್ಟು, ಶಕ್ತಿಯನ್ನು ಕೊಟ್ಟು, ಒಂದು ಸೌಂದರ್ಯವಾದ ಸುಂದರವಾದ ಮಕ್ಕಳೇ ಒಂದು ಗಂಡು ಮಗನ ಕೊಟ್ಟು ದೇವರು ಆಶೀರ್ವಿಸಿ ಅವ್ರಿಗೆ ಅದ್ಭುತ ಮಾಡಿ ಸಾಕ್ಷಿ ನಿಲ್ಲಿಸಿದ್ರು. ಇವತ್ತು ನಿಮ್ಮ ಜೀವನದಲ್ಲಿ ಸತ್ತೋಗಿರೋ ಕಾರ್ಯನ ಬದುಕಿಸಲಾಗಿ ಇಲ್ಲದಿರುವುದನ್ನು ಇರುವುದಾಗಿ ಮಾಡುವಂಥ ಅದ್ಭುತವಾದ ಶಕ್ತಿ ಯಾರೆಲ್ಲ ನಂಬಿಕೆಯಿಂದ ಈಗ ಪ್ರಾರ್ಥನೆ ಮಾಡ್ತಿರೋ, ದೇವರು ಈ ತಿಂಗಳಲ್ಲಿ, ಈ ದಿನದಿಂದನೇ, ಈ ನಿಮಿಷದಿಂದನೇ, ಈ ಕ್ಷಣದಲ್ಲಿ ದೇವರ ಕ್ರಿಯೆ ಅದ್ಭುತವನ್ನು ನೀವು ನೋಡ್ತೀರಾ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರುವ, ವಿಶ್ವಾಸದ ಪ್ರಾರ್ಥನೆ ಮಾಡಿರುವ, ಒಂದು ನಿರೀಕ್ಷೆಯಿಂದ ಪ್ರಾರ್ಥನೆ ಮಾಡುವ ದಯವಿಟ್ಟು ಪ್ರೀತಿ ಮಕ್ಕಳೇ, ಪ್ರೀತಿಯ ಸಹೋದರ ಸಹೋದರಿ, ಅಪನಂಬಿಕೆಯನ್ನು
ಅವಿಶ್ವಾಸವನ್ನು ತೆಗೆದು ಬಿಸಾಕಿ ನಂಬಿಕೆ ಇಡಿ. ದೇವ್ರ ಮಕ್ಕಳು ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡುವಾಗ ನೀತಿ ತಿಳಿಸಲ್ಪಡ್ತದೆ. ದೇವ್ರ ಮೇಲೆ ನಂಬಿಕೆ ಇಡುವಾಗ ದೇವರು ನಾಚಿಕೆ ಪಡಿಸದೆ, ಅವಮಾನ ಪಡಿಸದೆ, ಕೈ ಬಿಡದೆ ಅದ್ಭುತ ಕ್ರಿಯೆಗಳು, ಬರೀ ಈ ಏಪ್ರಿಲ್ ತಿಂಗಳು ಅದ್ಭುತ ಕ್ರಿಯೆ ಮಾತ್ರ ಅಲ್ಲ, ಅಸಂಖ್ಯವಾದ ಅದ್ಭುತ ಕ್ರಿಯೆಗಳನ್ನು ಕರ್ತನು ಮಾಡಿದ್ದಾರೆ. ನಂಬಿಕೆಯಿಂದ ಪ್ರಾರ್ಥಿಸೋಣ. ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸು ಸ್ವಾಮಿ, ಇದು ಈ ಏಪ್ರಿಲ್ ತಿಂಗಳಲ್ಲಿ ಸಪ್ಪ, ಈ ಮೊದಲನೇ ವಾರದಲ್ಲಿ ಸಪ್ಪ, ಈ ಲೈವ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವ, ನೋಡುವ, ನಂಬುವ ಪ್ರತಿಯೊಂದು ಮಕ್ಕಳಿಗೂ ನೀನು ವಾಗ್ದಾನ ಪ್ರಾಮಿಸ್ ಮಾಡಿದೆಯಪ್ಪ. ಇದೋ ಮಗನೇ, ಇದೋ ಮಗಳೇ, ಅಸಂಖ್ಯವಾದ ಅದ್ಭುತ ಕ್ರಿಯೆಗಳನ್ನು ಈ ಏಪ್ರಿಲ್ ತಿಂಗಳು ನಾನು ನಿಮಗೆ ಮಾಡ್ತೀನಿ ಅಂತ ಈ ವಾಕ್ಯವನ್ನು ಕೇಳಿ ಯಾರೆಲ್ಲ ನಂಬಿಕೆ ಇಡ್ತಾ ಇದ್ದಾರೋ, ವಿಶ್ವಾಸ ಇಡ್ತಾ ಇದ್ದಾರೋ, ನಿರೀಕ್ಷೆ ಇಡ್ತಾ ಇದ್ದಾರೋ, ಎಸಪ್ಪ ಇವರ ಜೀವನದಲ್ಲಿ ಯಾವ ಕಾಲದಲ್ಲಿ ಸತ್ತೋಗಿದ್ದೀನಿ, ಮುಗ್ದೋಗಿದ್ದೀನಿ, ನಷ್ಟಪಟ್ಟಿದ್ದೀನಿ ಅಷ್ಟೇ ಅಂತ ಅಪ್ಪ ಸೋತು ಹೋಗಿದ್ದಾರೋ ಕರ್ತನೇ, ಯಾವುದೆಲ್ಲ ಜೀವನದಲ್ಲಿ ಇಲ್ಲ ಅಂತ ವೇದನೆ ಪಡ್ತಿದ್ದಾರೋ, ಅಯ್ಯೋ ನನ್ನ ಜೀವನದಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ಕೆಲಸ ಇಲ್ಲ, ಸೇವೆಯಲ್ಲಿ ಒಂದು ಅಭಿವೃದ್ಧಿ ಇಲ್ಲ ಕರ್ತನೇ, ಮದುವೆ ಭಾಗ್ಯ ಇಲ್ಲ, ಮಕ್ಕಳ ಭಾಗ್ಯ ಇಲ್ಲ ಅಂತ ವೇದನೆ ಪಡ್ತಾ ಇದ್ರು, ಇಲ್ಲದನ್ನ ಇರುವುದಾಗಿ ಮಾಡುವಂಥ ದೇವರೇ, ನಂಬಿಕೆಯಿಂದ, ನಿರೀಕ್ಷೆಯಿಂದ, ವಿಶ್ವಾಸದಿಂದ ಪ್ರಾರ್ಥನೆ ಮಾಡ್ತಿರುವ ಒಬ್ಬೊಬ್ಬರ ಮೇಲೆ ದೇವರ ಅಸಂಖ್ಯವಾದ ಅದ್ಭುತ ಕಾರ್ಯ ಮಾಡುವಂಥ ದೇವರ ಶಕ್ತಿ ಈಗ ಇಳಿತಿರುಗ ಸ್ತೋತ್ರಪ್ಪ. ಅದ್ಭುತ ಮಾಡುವ ನಿಮ್ಮ ಕೈ ಒಬ್ಬೊಬ್ಬನ ಮುಟ್ಟುತ್ತಿರುಗ ಸ್ತೋತ್ರಪ್ಪ. ಅವ್ರ ಜೀವನದಲ್ಲಿ ಬದುಕಿದಿರುವಂಥ ಎಲ್ಲ ಶರೀರದ ಅಂಗಗಳನ್ನು ಈಗ ಕತ್ರ ಬದುಕಿಸೋನಾಗಿದೆಯಪ್ಪ. ಅಪ್ಪ, ಒಂದು ವೇಳೆ ಕಿಡ್ನಿ ಫೇಲ್ಯೂರ್ ಆಗಿರ್ಬೋದಪ್ಪ, ಲೆಂಗ್ಸ್ ಫೇಲ್ಯೂರ್ ಆಗಿರ್ಬೋದಪ್ಪ, ಲಿವರ್ ಫೇಲ್ಯೂರ್ ಆಗಿರ್ಬೋದಪ್ಪ, ಅಟ್ಯಾಕ್ ಆಗಿದೆ, ತೊಂದರೆ ಆಗಿರ್ಬೋದಪ್ಪ, ಅನೇಕ ವ್ಯಾಧಿ ಇರ್ಬೋದು. ಈಗ ದೇವರ ಗುಣಪಡಿಸುವ ಶಕ್ತಿ, ಬಲಪಡಿಸುವಂಥ ಶಕ್ತಿ, ಸೌಖ್ಯ ಪಡುವ ಶಕ್ತಿ, ಅದ್ಭುತ ಮಾಡುವ ಶಕ್ತಿ ಇಳುತ್ತಿರುಗ ಸ್ತೋತ್ರ ಮಾಡ್ತೀನಪ್ಪ. ಮಕ್ಕಳ ಭಾಗ್ಯದವರಿಗೆ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಗರ್ಭದ ಫಲ ಉಂಟಾಗಲಿ, ಆಮೇನ್. ಮದುವೆಗೆ ತಡೆಯುವಂಥ ಕಾರ್ಯ ನೀಗಲ್ಪಟ್ಟು ಮದುವೆ ಕಾರ್ಯ ಅದ್ಭುತ ನಡೀಲಿಸಪ್ಪ. ಎಲ್ಲ ಸಾಲಗಳು ನೀಗಲಿ, ಕೆಲಸಗಳು ಉಂಟಾಗಲಿ, ವ್ಯಾಪಾರಗಳು ಆಶ್ವಾಸಪಡಲಿ, ಸೇವೆಗಳು ಅಭಿವೃದ್ಧಿ ಆಗಲಿಸಪ್ಪ. ಈ ತಿಂಗಳು ಪೂರ್ತಿ ಎಸಪ್ಪ, ಅವ್ರು ನೆನೆಸೋದಕ್ಕಿಂತ, ಯೋಚಿಸೋದಕ್ಕಿಂತ, ಅವ್ರ ಬುದ್ಧಿಗೆ ಇಟ್ಕೊಂಡ ಅದ್ಭುತ ಮಾಡಿ, ಅಸಂಖ್ಯವಾದ ಅದ್ಭುತ ಮಾಡಿ ನಿಮ್ಮ ಮಹಿಮೆ ತೋರ್ಪಡಿಸೋದಕ್ಕೆ ಸ್ತೋತ್ರಪ್ಪ. ಈ ತಿಂಗಳು ಪೂರ್ತಿಯಾಗಿ ಈ ವಾಗ್ದಾನ ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಂಬುವಂಥ, ಕೇಳುವಂಥ, ವಿಶ್ವಾಸ ಮಾಡುವಂಥ, ನಿರೀಕ್ಷೆಯುವಂಥ ಒಬ್ಬೊಬ್ಬರ ಜೀವನದಲ್ಲಿ ಆಮೇಲೆಂದು ಫಲಿಸೋದಕ್ಕೆ ಸ್ತೋತ್ರಪ್ಪ. ಎಲ್ಲ ಘನ ಸ್ತುತಿ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತೀನಿ ನಮ್ಮ ಜೀವನ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೀತಿಯ ಮಕ್ಕಳೇ, ವಾಗ್ದಾನ ಕೊಟ್ಟಿದ್ದಾರೆ, ನಂಬಿಕೆ ಇಡಿ, ಹೊಂದಿಕೊಳ್ಳಿ, ಸಾಕ್ಷಿಯಲ್ಲಿ ಯೇಸುವನ್ನು ಮಹಿಮೆಪಡಿಸಿ ಕರ್ತನ ಈ ತಿಂಗಳು ಪೂರ್ತಿ ಅಸಂಖ್ಯವಾದ ಅದ್ಭುತಗಳು ಮಾಡಿ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇನ್. ఆనందం నీలోనే, ఆధారం నీవేగా, ఆశ్రయం నీలోనే నా యేసయ్యా. ఆనందం నీలోనే, ఆధారం నీవేగా, ఆశ్రయం నీలోనే నా యేసయ్యా.